ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಡೋಂಟ್ ವರಿ ಅನಿಕೆ, ನಮ್ಮ ಟೀಮ್ ಆ ಶೂಟರ್ಸ್ನ ಹಿಡಿದೇ ಹಿಡಿತಾರೆ. ನಮ್ಮ ಮೇಲೆ ಜವಾಬ್ದಾರಿ ಇರಲಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ವಾಟ್ ಅ ಪರ್ಫಾರ್ಮೆನ್ಸ್! ನಾನು ಆಗ್ಲೇ ಹೇಳದ್ನಲ್ಲ, ಹೈಪರ್ ಪರ್ಫಾರ್ಮೆನ್ಸ್ ಆಗಿರುತ್ತೆ ಇದು ಅಂತ. ಅಷ್ಟು ಎನರ್ಜೆಟಿಕ್ ಆಗಿ ಕ್ಯೂಟ್ ಆಗಿ ಮುದ್ದಾಗಿ ಡಾನ್ಸ್ ಮಾಡಿದ್ದಾರೆ ಮೀರಾ. ಮತ್ತೆ ಮೀರಾನ ವಾಪಸ್ ಬರಮಾಡ್ಕೋತಾ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಹೈಪರ್ ಕ್ವೀನ್ ಮೀರಾ. ವಾ ಮೀರಾ, ವಾ ವಾ, ವಾಟ್ ಅ ಪರ್ಫಾರ್ಮೆನ್ಸ್ ಮೀರಾ. ನಿಜವಾಗ್ಲೂ 2 ಕಣ್ ಸಾಕಾಗಲ್ಲ ಮೀರಾ ಈ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಆಕ್ಚುಲಿ ನೀನು ನೋಡ್ತಾ ಇದ್ರೆ ನನಗೆ ಒಬ್ಬ ಮಹಾನ್ ವ್ಯಕ್ತಿ ಜ್ಞಾಪಕ ಬರ್ತಾ ಇದ್ದಾನೆ. ಅವರು ಹಿಂಗೇನೆ ಇದೇ ತರ ಗ್ರೇಸ್ಫುಲ್ ಆಗಿ ಡಾನ್ಸ್ ಮಾಡ್ತಾರೆ, ನಿನ್ ತರಾನೇ ಹೈಪರ್ ಆಕ್ಟಿವ್. ಏನೋ ಸಮಥಿಂಗ್. ಆ ಮಹಾನ್ ವ್ಯಕ್ತಿ ಯಾರಂತ ಗೊತ್ತಾ? ನಿಲ್ಸಿ ನಿಲ್ಸಿ, ನೀವ್ ನಿಮ್ ಬಗ್ಗೆ ಮಾತಾಡ್ತಿಲ್ಲ ತಾನೆ? ಆಬ್ವಿಯಸ್ಲಿ ನೀನ್ ಯಾರ ಬಗ್ಗೆ ಮಾತಾಡಕ್ಕಾಗತ್ತೆ? ಈ ವೇದಿಕೆ ಮೇಲೆ ನಾನು ಇದ್ಮೇಲೆ ನನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನೀವ್ ನನ್ಗೇನೋ ಬಿಲ್ಡಪ್ ಕೊಡ್ತಿದ್ರನೋ ಅಂತ ನಾನ್ ಅನ್ಕೊಂಡೆ, ನಿಮಗ್ ನೀವೇ ಬಿಲ್ಡಪ್ ಕೊಟ್ಕೋತಿದ್ದೀರಲ್ಲ. ಹಲೋ, ನಾನ್ ಹೇಳಿದ್ದು ಫೀಮೇಲ್ ವರ್ಷನ್ ಆಫ್ ಅಕುಲ್ ಅಂತ. ಅದು ಬಿಲ್ಡಪ್ ಅಲ್ವೇ? ಹ್ಯಾಪಿ ತಾನೆ? ಜೋರ್ ಚಪ್ಪಾಳೆ ಬರ್ಲಿ ಇದಕ್ಕೆ. ಸೊ ವಾಟ್ ಅನ್ ಎನರ್ಜಿ, ವಾಟ್ ಅನ್ ಎಕ್ಸ್ಪ್ರೆಷನ್. ಮೀರಾ ಎಲ್ಲಿಂದ ಮೀರಾ ಇವೆಲ್ಲ? ಹಾಗೆ ಅದೆಲ್ಲ ಟ್ಯಾಲೆಂಟ್. ಅಕುಲ್ ಬಾಲಾಜಿ ಅವ್ರಿಗೆ ಟ್ಯಾಲೆಂಟ್ ಇದೆ ನೋಡಿ, ಹಂಗೆ ನಂಗೂ ಟ್ಯಾಲೆಂಟ್ ಬಂದಿರೋ. ಹೌ ಸ್ವೀಟ್. ಮತ್ತೆ ನನ್ನ ಹೆಸರು ತಗೊಂಡ್ರು ಚಪ್ಪಾಳೆ ಹೊಡಿರಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೀರಾ, ಈಗ ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ? ಅಯ್ಯೋ, ನಾನು ಈ ಕಂಪ್ನಿಲಿ ಕೆಲಸ ಮಾಡಲ್ಲ, ನಾನು ಈ ಮನೆ ಮಗಳು. ಓ, ಮನೆ ಮಗಳ. ಫ್ಯಾಂಟಾಸ್ಟಿಕ್, ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ನೀವು. ಅಂಡ್ ಮನೆ ಮಗಳಂತ ಹೇಳಿದ್ರಿ, ಸಾಕೇತ್ ಮತ್ತೆ ಅನಿಕೇತ್ ಅವ್ರ ಸಿಸ್ಟರಾ ನೀವು? ಇಲ್ಲ ಇಲ್ಲ, ಸಾಕೇತ್ಗೂ ಅನಿಕೇತ್ಗೂ ನಾನ್ ತಂಗಿ ಅಲ್ಲ, ನಾನು ಈ ಮನೆ ಮಗಳು. ನಮ್ ತಾತಂಗೆ ನಾನು ಮನೆ ಮಗಳು, ಆ ಮನೆಗೆ ನಾನ್ ಮನೆ ಮಗಳು ಅಷ್ಟೇ. ಅಯ್ಯೋ ರಾಮಚಂದ್ರ. ಅಲ್ಲಲ್ಲ, ನಾನ್ ಕೇಳ್ತಿರೋದೇನಪ್ಪಾ ಅಂತಂದ್ರೆ, ನೀವು ಮನೆ ಮಗಳು ಅಂತ ಹೇಳಿದ್ರಿ, ನಿಮ್ ತಾಯಿ ಬಗ್ಗೆ ಮಾತಾಡಿದ್ರಿ, ನಿಮ್ ತಾತನ ಬಗ್ಗೆ ಮಾತಾಡಿದ್ರಿ, ಇವರೆಲ್ಲರೂ ಕೂಡ ರಿಲೇಟೆಡ್ ಆಗಿರ್ತಾರಲ್ಲ. ಸೊ ಅವರು ನೀವೇನಾದ್ರೂ ಸಾಕೇತ್ ಮನೇಲಿ ಅಡ್ಗೆ ಕೆಲಸ ಮಾಡ್ಕೊಂಡಿದಾರಲ್ಲ, ಅವರು ನಮ್ಮಮ್ಮ, ನಾನು ಅವ್ರ ಮಗಳು. ಆದ್ರೆ ನಾನು ಆ ಮನೆಗೆ ಮನೆ ಮಗಳು. ನಮ್ ತಾತ ನನ್ನನ್ನ ತುಂಬಾ ಇಷ್ಟ ಪಡ್ತಾರೆ. ನಮ್ ತಾತನ್ಗೆ ಅನಿಕೇತು, ಸಾಕೇತು, ಪ್ರಣಮ್ಗಿಂತ ನನ್ ಕಟ್ರೇನೆ ತುಂಬಾ ಇಷ್ಟ. ನೀನೇ ನನ್ ಪ್ರೀತಿ ಮೊಮ್ಮಗಳು, ನೀನೇ ನನ್ ಪ್ರೀತಿ ಮೊಮ್ಮಗಳು ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಅಷ್ಟೇ ಇಲ್ಲ, ನಾವ್ ಉಳ್ಕೊಂಡಿದೀವಲ್ಲ ಮನೆ, ಆ ಮನೆಗೆ ಅಡಿಪಾಯ ಕಟ್ಟಿದ್ ಯಾರು? ಇದು ಪ್ರಣಮ್ ಜೊತೆ ಇದು ಐಸ್ ಪೈಸ್ ಆಡ್ತೀನಲ್ಲ, ಅವಾಗ ನಾನು ಅಲ್ಲೇ ಔಸ್ಕೊಳ್ಳೋದು ಗೊತ್ತಾ? ಈಗ ಇದನ್ನ ಪ್ರಣಮ್ಗೆ ಹೇಳ್ಬೇಡಿ. ಆಮೇಲೆ ಈ ಫಂಕ್ಷನ್ಗೆ ಎಷ್ಟು ತಲೆಗೆಡ್ಸ್ಕೊಂಡಿದ್ದೀನಿ ಗೊತ್ತಾ? ಸಾಕು ಗುರುಜಿ, ಈ ಕಂಪ್ನಿ ಆ ಕಂಪ್ನಿಗೆ ಓಡ್ಬೇಕು, ಆ ಫೈಲ್ಸು ಈ ಫೈಲ್ಸು ಅಂತ ಹೇಳ್ತಾನೆ ಇದ್ದ. ನಾನ್ ಅದಕ್ಕೆ ತಡಿ, ಯೋಚನೆ ಮಾಡೋಣ, ನಾನೇ ಈ ಫಂಕ್ಷನ್ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ಸಾಕು ಗುರುಜಿನ್ ಕೇಳ್ದೆ. ಸಾಕು ಗುರುಜಿ, ಸರಿ ನೀನು ಸಾಕು ತಾಯಿ. ನೀನು ಫೀಮೇಲ್ ವರ್ಷನ್ ಅಕುಲ್ ಅಲ್ಲ, ಅಕುಲ್ ಅಮ್ಮ. ಥ್ಯಾಂಕ್ ಯು. ಅಲ್ಲ ಸಾಕೇತ್, ನನ್ನನ್ನು ಯಾಕಪ್ಪ ಕರೆಸಿದ್ರಿ ಇಲ್ಲಿ? ಈ ಹುಡುಗಿ ನಾನು ಹೋಗ್ತಾ ಇದ್ದೀನಿ, ಬಾಯ್. ಇಲ್ಲ, ನಿಲ್ಸು. ಈ ಪ್ರೋಗ್ರಾಮ್ಗೆ ಎನರ್ಜೆಟಿಕ್ ಆಗಿರ್ಬೇಕು ಏನಾದ್ರು ಅಂತ ನನ್ಗೆ ಅನ್ಕೊಂಡಾಗ ನೆನ್ಪಾಗಿದೆ ನೀವು ಗೊತ್ತಾ? ಈಗ ನನ್ನ ಫ್ಯೂಸೇ ಆಫ್ ಆಗೋಗಿದೆ. ಇಲ್ಲ ಇಲ್ಲ, ನೀವು ಚೆನ್ನಾಗಿ ಮಾಡ್ತಿದ್ದೀರಲ್ಲ, ಮಾಡಿ. ನೀವ್ ಮಾತಾಯ್ತಾನೆ, ಅದು ಇನ್ನೂ ಇದೆಯಾ? ಆಯ್ತಾ? ನೀರ್ ಕೊಡ್ರಪ್ಪ. ಅಲ್ಲ, ಜ್ಯೂಸ್ ಬೇಕು, ಎನರ್ಜಿ ಡ್ರಿಂಕ್ ಬೇಕು ನನ್ಗೆ. ಮಾತಾಯ್ತಾ ಅಥವಾ? ಇಲ್ಲ ಇಲ್ಲ, ಮುಗೀತು. ಮುಗೀತಾ? ಯಾರಿಗಾದ್ರೂ ಏನಾದ್ರು ಅರ್ಥ ಆಯ್ತೇನಪ್ಪ? ಇನ್ನೂ ಸ್ವಲ್ಪ ಇದೆ. ಫಸ್ಟ್ ಆಫ್ ಆಲ್, ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕರೆದು ಈ ತರ ಟಾರ್ಚರ್ ಕೊಡ್ಬೇಡಿ. ಈ ಗಾಟ್ ಇಟ್. ನಂದು ತಪ್ಪಾಗಿದೆ, ಕ್ಷಮೆ ಇರು. ಯಾಕೆಂದ್ರೆ ಆ ಪ್ರಶ್ನೆ ಕೇಳಬಾರ್ದಿತ್ತು. ನೀನ್ ಯಾರು? ನಿನ್ ಅಕ್ಕನ, ತಂಗಿನ, ನೀನ್ ಏನಾಗ್ಬೇಕು? ಈ ಪ್ರಶ್ನೆ ಕೇಳಿದ್ರೆ ನನ್ ತಪ್ಪು, ಕ್ಷಮೆ ಇರ್ಲಿ. ನಿನ್ನ ಕತೆ ಹೇಳಿದ್ಯಲ್ಲ, ನನ್ನ ಲೈಫಲ್ಲಿ ಈ 3 hour ಸ್ಟೋರಿನ 3 minutes ಅಲ್ಲಿ ಹೇಳಿದ್ ಯಾವತ್ತೂ ನೋಡಿಲ್ಲ, ಕೇಳಲಿಲ್ಲ. ಥ್ಯಾಂಕ್ ಯು. ಆದ್ರೂ 2 ವಿಚಾರ ಕನ್ಫರ್ಮ್ ಆಗಿದೆ. ಒಂದು, ಸಾಕೇತ್ ಯಾಕೆ ಮಾತಾಡೋಲ್ಲ ಅಂತ. ಇನ್ನೊಂದು, ಅನಿಕೇತ ಯಾಕೆ ಇಷ್ಟೆಲ್ಲ ಸ್ಟ್ರಿಕ್ಟ್ ಅಂತ. ಸೊ ಈ ತರ ಪಟಪಟ ಅಂತ 24/7 ಬಾಯಿ ಬಡಿಗೆ ಜೊತೆಲಿ ಇದ್ಮೇಲೆ ಅದೇ ತರ ಇರೋದು ಸೂಕ್ತ. ಹಂಗೆ ಇರಿ. ಆದ್ರೆ ನನಗೆ ಮೀರಾ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟೆ. ಥ್ಯಾಂಕ್ ಯು. ಯಾಕಂದ್ರೆ ಮುದ್ದಾಗಿ ಕ್ಯೂಟ್ ಆಗಿ ನಿನ್ ಕತೆನ
ತುಂಬಾ ಶಾರ್ಟ್ ಆಗಿ ಫಾಸ್ಟ್ ಆಗಿ ಹೇಳಿದ್ಯಲ್ಲ, ಬಹಳ ಇಷ್ಟ ಆಗಿದೆ. ಥ್ಯಾಂಕ್ ಯು. ಓಕೆ, ಈಗ ನೀನು ಆ ಜಾಗಕ್ಕೆ ಹೋಗಿಲ್ಲ ಅಂದ್ರೆ ನಾನು ಈ ಜಾಗದಿಂದ ಹೋಗ್ಬೇಕು. ಇಲ್ಲ 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 ಇಲ್ಲ, ನೀವೇ ಶೋ ಮಾಡ್ಬೇಕು. ನಾನು ಎಷ್ಟು ಕಷ್ಟಪಟ್ಟಿದೀನಿ ಗೊತ್ತಾ ನಿಮ್ನ ಹುಡ್ಕಕ್ಕೆ, ನಿಮ್ಗೆ ಕಾಲ್ ಮಾಡೋಕೆ. ನಂಗ್ ಗೊತ್ತಿಲ್ಲ, ನೀವೇ ಶೋ ನಡ್ಸ್ಕೊಡ್ಬೇಕು. ನನ್ನನ್ನು ಹುಡ್ಕಕ್ಕೆ ಯಾಕಮ್ಮ ಇಷ್ಟು ಕಷ್ಟಪಟ್ಟೆ? ಬಿಸಿ ಇರ್ತೀರಲ್ಲ ಅಂತೀನಿ. ಹೌದಲ್ಲ? ಹೌದೌದೌದು, ತುಂಬಾ ಬಿಸಿ ನಾನು. ಓಕೆ, ಬಾಮ್ಮ, ನಾನು ಆಮೇಲೆ ಬರ್ತೀನಿ. ಪೇಮೆಂಟ್ ವಿಷಯ ಮಾತಾಡಿದೆ ತಾನೇ ಸಾಕೇತ್ ಬಗ್ಗೆ? ನಮ್ ಸಾಕು ಗುರುಜಿ, ಅದಕ್ಕೆಲ್ಲ ಓಕೆ ಅಂತ. ಪ್ರೋಗ್ರಾಮ್ ಮುಂದುವರ್ಸೋಣ. ಅಮ್ಮ ಅಕುಲಣ್ಣ, ಪಾಪ ಈ ಮೈಕಿನ್ ಕೇಳ್ಬೇಕು, ಏನಮ್ಮ ಹೆಂಗ್ ಬತ್ತಿದ್ಯಾ ನೀವು? ಓಕೆ, ಬಟ್ ಎನಿವೇ ಸೀರಿಯಸ್ಲಿ ವೆರಿ ವೆರಿ ಮೀರಾಗ್ ಜೋರ್ ಚಪ್ಪಾಳೆ ಬರ್ಲೇಬೇಕು. ಅಲ್ಲ, ಮನೆ ಮಗಳು ಅಂತ ಕರೆಕ್ಟ್ ಆಗಿ ಹೇಳಿದ್ರು ಆ ಹುಡುಗಿ. ಅಷ್ಟು ಚಂದ ನೋಡ್ಕೊಂಡಿದ್ದೀರಿ ನೀವು ಆಕ್ಚುಲಿ, ಸಾಕೇತ್ ಅಂಡ್ ಅನಿಕೇತ್. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಓಕೆ ಫ್ರೆಂಡ್ಸ್, ಸಾಕೇತ್ ಆಗ್ಲೇ ಹೇಳಿದ್ರು ಒಂದ್ ಸಸ್ಪೆನ್ಸ್ ಇದೆ ಅಂತ. ಆ ಸಸ್ಪೆನ್ಸ್ ನ ಈಗ ತೆಗಿತಾ ಇದ್ದೀನಿ. ತೆಗಿಲಾ? ಓಪನ್ ಮಾಡ್ಲಾ? ಓಕೆ, ಈ ಅವಾರ್ಡ್ಸ್ ಸುಮ್ಮನೆ ಸಿಗಲ್ಲ, ಎಲ್ರು ಕಷ್ಟಪಡ್ತೀರಾ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಯಾರ ಹಾರ್ಡ್ ವರ್ಕ್ ನ ಗುರ್ತಿಸ್ತಾರೆ, ಯಾರು ಆ ಹಾರ್ಡ್ ವರ್ಕ್ ನ ಮಾದರಿಯಾಗಿ ತಗೊಂಡು ಹೋಗ್ತಾರೆ, ಅವರಿಗೆ ಈ ಅವಾರ್ಡ್ ಸಿಗತ್ತೆ. ಕಂಪನಿಯ ಲೈಫ್ ಲೈನ್ಗಳಿಗೆ ಈ ಅವಾರ್ಡ್. ಆ ಅವಾರ್ಡ್ ಬರೋದಕ್ಕೂ ಫಾರ್ಚೂನ್ ಚೆನ್ನಾಗಿರ್ಬೇಕು ಅಲ್ವಾ? ಅವಾರ್ಡ್ ಕೊಡೋದಕ್ಕೂ ಫಾರ್ಚುನರ್ ಹೀರೋಯಿನ್ ಬೇಕೇ ಬೇಕು. ಏನಂತೀರಾ ನೀವು? ಈ ಅಚೀವ್ಮೆಂಟ್ ಅವಾರ್ಡ್ಸ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಿರೋದು ಮುದ್ದಾದ ಬೆಳಗಿ, ಚಿನ್ನದಂತ ಹುಡುಗಿ. ಲೆಟ್ಸ್ ವೆಲ್ಕಮ್ ದಿ ಚಂಬಲ್ ರಾಣಿ ಸೋನು ಗೌಡ ಆನ್ ಸ್ಟೇಜ್. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು, ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ್ವೆ. ಜೀವ ಅಂತದೆ, ಬಾಡಿ ಅಂತದೆ. So let's welcome Sonu Gowda. Sonu, welcome. Thank you. ಈಗ ತಾನೇ ಫಾರ್ಚುನರ್ ಮುಗಿಸ್ಕೊಂಡ್ ಬಂದಿದ್ದೀರಾ ನೀವು. ಕಂಗ್ರ್ಯಾಚುಲೇಷನ್ಸ್ ಆನ್ ದ ಬಿಗ್ ಹಿಟ್. Thank you. ಓಕೆ, ಈ ಕಡೆ ಬನ್ನಿ. Yes. ಸೊ ಸೋನು, ಶಾಂತಲಾ ಮೀಡಿಯಾ 25 ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಿದ್ದೀರಿ. ಸೆಲೆಬ್ರೇಷನ್ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಸಾಕೇತ್, ಅನಿಕೇತ್, ಮೀರಾ ಅವ್ರಿಗೆಲ್ಲರಿಗೂ ತುಂಬಾನೇ ಕಂಗ್ರ್ಯಾಚುಲೇಷನ್ಸ್. ತುಂಬಾನೇ ಖುಷಿ ಆಗ್ತಾ ಇದೆ 25 ವರ್ಷದ ಆನಿವರ್ಸರಿಗೆ ನಾನು ಇದನ್ನಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಅಂತ. ಬಂದು ಡಾನ್ಸ್ ಮಾಡಿದ್ದಾಗಿದೆ ನೀವು, ಅಂಡ್ ಈಗ ಅವಾರ್ಡ್ಸ್ ಕೊಡಕ್ ಬರ್ತಾ ಇದ್ದಾರೆ ನೀವು. ಸೊ ಸೋನು, ಈ ಕಂಪನಿ ಜರ್ನಿಯಲ್ಲಿ ಜೊತೆಗಿದ್ದವರು, ಸಕ್ಸಸ್ ನ ಭಾಗವಾದವರು ಮತ್ತು ಈ 25 ವರ್ಷಗಳ ಈ ಒಂದು ಬಿಲ್ಡಿಂಗ್ ಮೂವ್ಮೆಂಟ್ಗೆ ಕಾರಣವಾದವ್ರನ್ನ ವೇದಿಕೆ ಮೇಲೆ ಕರೀತಾ ಇದೆ. ಓಕೆ, ಸೊ ದ ಫಸ್ಟ್ ಅವಾರ್ಡ್, ದ ಬೆಸ್ಟ್ ಡಿಸೈನರ್ ಅವಾರ್ಡ್. ಅಂಡ್ ಸೋನು, ಯಾರದು? ಬೆಸ್ಟ್ ಡಿಸೈನರ್ ಅವಾರ್ಡ್, ಎನಿ ಗೆಸಸ್? Okay, the best designer award goes to Seema. Seema! Fantastic! It feels good. Thank you so much for this award. Thank you so much, Seema. All the best. ನಮ್ಮ ಎರಡನೇ ಅವಾರ್ಡ್, ಬೆಸ್ಟ್ ಮಾರ್ಕೆಟಿಂಗ್ ಅವಾರ್ಡ್. ಈ ಬೆಸ್ಟ್ ಮಾರ್ಕೆಟಿಂಗ್ ಅವಾರ್ಡ್ ಯಾರು ಸಿಗ್ತಾ ಇದೆ ಅಂತ ಸೋನು ಹೇಳ್ತಾರೆ. ಸೋನು, ಓವರ್ ಟು ಯು. So the best marketing award goes to Sharad. Sharad, welcome. ಥ್ಯಾಂಕ್ ಯು ಸಾಕಿತ್ ಸರ್, ಈ ಅವಾರ್ಡ್ ನನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಶಾಂತಲಾ ಮೀಡಿಯಾ ಫ್ಯಾಮಿಲಿ. ಸೊ ಈಗ ನಮ್ಮ ನೆಕ್ಸ್ಟ್ ಅವಾರ್ಡ್, ಈ ನಮ್ಮ ನೆಕ್ಸ್ಟ್ ಅವಾರ್ಡ್ಗೆ ತುಂಬಾ ಕಾಂಪಿಟೇಷನ್ ಇದೆ. ಇಡೀ ಶಾಂತಲಾ ಮೀಡಿಯಾ ಕಂಪನಿಯ ಈ ವರ್ಷದ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್. ಬೆಸ್ಟ್ ಎಂಪ್ಲಾಯಿ ಅಂದ್ರೆ ಅಷ್ಟು ಈಸಿ ಅಲ್ವೇ ಅಲ್ಲ.
ಸೊ ತುಂಬಾನೇ ಕಷ್ಟಪಟ್ಟಿರ್ತಾರೆ, ತುಂಬಾ ಹಾರ್ಡ್ ವರ್ಕ್ ಆಗಿರತ್ತೆ. ಸೊ ಯು ಶುಡ್ ಗೆಸ್. ಯಾವ್ದಾದ್ರು ಹೆಸರು ಹೇಳ್ತೀರಾ? ತುಂಬಾ ಹೆಸರುಗಳು ಕೇಳ್ಪಡ್ತಾ ಇದೀವಿ. ಸೊ ಟೈಮ್ ಟು ಅನೌನ್ಸ್. ಯಾರೋ ಸಾಕೇತ್ ಅಂತ ಹೇಳ್ತಿದ್ದಾರೆ. ಸಾಕೇತ ಸಾಕೇತ್ ಇಸ್ ಓನರ್, ಇಸ್ ದ ಬಾಸ್, ಬಟ್ ಎಂಪ್ಲಾಯ್ ತರ ಕೆಲಸ ಮಾಡ್ತಾರೆ. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್. ಓಕೆ, ಎಸ್, ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಗೋಸ್ ಟು ಅಹಲ್ಯ. ಅಹಲ್ಯ, ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಪ ಪ ಪ ದ ನಿ ಸ ನಿ ದ ಪ ಮಗರಿ ಸನಿ ದ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಪ ಪ ಪ ದ ನಿ ದ ಪ ಮಗ ಮಗರಿ. ಚಪ್ಪಾಳೆ ಬರ್ಲಿ ಗಾಯ್ಸ್. ಪ್ಲೀಸ್ ಕಮ್, ಪ್ಲೀಸ್. ಒನ್ ಸೆಕೆಂಡ್. ನನಗೊಂದು ಪ್ರಶ್ನೆ ಇದೆ ಅಹಲ್ಯ. ಕರೆದಿದ್ದು ನಿಮ್ಮನ್ನ, ಆದ್ರೆ ನೀವು ಇಡೀ ಫ್ಯಾಮಿಲಿನ ಕರ್ಕೊಂಡ್ ಬಂದಿದ್ದೀರ ವೇದಿಕೆ ಮೇಲೆ. ಏನ್ ವಿಷಯ? ಯಾರಿಗಾದ್ರೂ ಅವಾರ್ಡ್ ಬಂದ್ರೆ ಅದನ್ನ ಯಾರಿಗಾದ್ರೂ ಡೆಡಿಕೇಟ್ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ. ಆದ್ರೆ ನಾನಿವತ್ತು ಈ ಅವಾರ್ಡ್ನ ಯಾರಿಗೂ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ ಕಾರಣ ನನ್ನ ಈ ಕುಟುಂಬ. ಕುಟುಂಬ ಅಂತಂದ್ರೆ ಏನ್ ಹೇಳಿ, ಸುಮ್ನೆ ಒಟ್ಟಿಗೆ ಬಾಳೋದಲ್ಲ. ಸುಖ, ಸಂತೋಷ, ನೋವು, ನಲಿವು ಇದನ್ನೆಲ್ಲ ಹಂಚ್ಕೊಳ್ಳೋದು. ಲಾಲಿ ಲಾಲಿ ಜೋ ಜೋ ಲಾಲಿ